ಕರ್ಣ ಸೀರಿಯಲಲ್ಲಿ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ, ನಿಧಿ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ, ನಾವಿನ್ನು ಇಲ್ಲಿರೋದು ಬೇಡ. ಬಿಕಾಸ್ ಅವರು ತುಂಬ ಅಲ್ಲಿ ನೋವು ಅನುಭವಿಸ್ತಿರ್ತಾರೆ, ನಾವಿಲ್ಲಿ ಇದ್ದರೆ ಇನ್ನೂ ನೋವು ಅನುಭವಿಸ್ಬೇಕಾಗುತ್ತೆ. ನಾನು ನಿಧಿನ ಕರ್ಕೊಂಡು ಮಾರಿಗುಡಿಗೆ ಹೋಗ್ಬಿಡೋಣ ಅಂತ ಅವ್ರು ಯೋಚಿಸ್ತಾ ಇರ್ತಾರೆ. ಅದಾದಮೇಲೆ ಅವ್ರಿಗಾಗಿದ್ದ ಅವಮಾನಗಳನ್ನೆಲ್ಲ ನೆನಪು ಮಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಕರ್ಣನ ಅಜ್ಜಿ ಬಂದು ಏನಾಯಿತು ಅಂತ ಕೇಳ್ತಾರೆ. ಈ ಮನೇಲಿ ಯಾರಾರು ನಿನಗೇನಾರು ಹೇಳಿದರೆ ಹೇಳು, ನಾನು ಅವ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡಿ ಶಾಂತಿ ಹೇಳ್ತಾರೆ, ನನಗೆ ಮಾರಿಗುಡಿಯಿಂದ ಕಾಲ್ ಬಂದಿತ್ತಲ್ಲ ಜಾತ್ರೆ ಅಂತ, ನಾನು ನಿಧಿನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ನೀನು ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ, ನಮ್ಮ ಫ್ಯಾಮಿಲಿನೂ ಹೋಗೋಣ, ಮದುವೆ ಆದಮೇಲಿಂದ ಇದು ನಮ್ಮ ಫಸ್ಟ್ ಟ್ರಿಪ್ಪು ಅಂತ ಹೇಳಿ ಶಾಂತಿನ ಕನ್ವಿನ್ಸ್ ಮಾಡ್ಬಿಟ್ಟು ಹೋಗ್ತಾರೆ. ಈ ಕಡೆ ಕರ್ಣನಪ್ಪ ಫುಲ್ಲು ಟೆನ್ಷನಲ್ಲಿರ್ತಾರೆ. ಆ ಒಂದು ಬುಕ್ಕೆ ಯಾರು ಕಳಿಸಿದ್ದು ಅಂತ ಟ್ರಂಕ್ನೆಲ್ಲ ಮತ್ತೆ ಓಪನ್ ಮಾಡಿ ಅಲ್ಲಿ ಅವ್ರು ಏನೋ ಒಂದು ಫೋಟೋಸ್ ನೋಡ್ತಿರ್ತಾರೆ, ಏನು ಫೋಟೋಸ್ ಅಂತ ತೋರಿಸಲ್ಲ. ಅಷ್ಟರಲ್ಲಿ ಅವ್ರ ತಮ್ಮ ಬರ್ತಾರೆ. ಅವ್ರ ತಮ್ಮ ಬಂದು ಏನಾಯ್ತಣ್ಣ, ಏನಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಆಗಿದೆ, ಆ ಒಂದು ಬೊಕ್ಕೆನ ನೋಡಿ ಏನಕ್ಕೆ ನೀನು ಅಷ್ಟು ರಿಯಾಕ್ಟ್ ಮಾಡಿದೆ ಅಂತ ಕೇಳಿದಾಗ ನಿನಗೇನು ಸುಮ್ಮನೆ ಹೋಗು ಅಂತ ಕರ್ಣನಪ್ಪ ಅವ್ರ ತಮ್ಮಂಗೆ ಬೈದಾಗ ಅವ್ರ ತಮ್ಮ ಹೇಳ್ತಾರೆ, ನಿನಗೆ ಅಂತ ಈ ಮನೇಲಿ ಯಾರಿದ್ದಾರೆ, ನಿನ್ನ ಹೆಂಡ್ತಿನೂ ನಿನ್ನ ಮಾತು ಕೇಳಲ್ಲ, ಯಾರೂ ನಿನ್ನ ಮಾತು ಕೇಳಲ್ಲ, ನಿನ್ನ ಮಾತು ಕೇಳೋನೊಬ್ಬನೇ ಆ ಕಾರಣ ನಿನ್ನ ಹಿಂದೆ ಬರ್ತಾನೆ, ನೀನು ಇವತ್ತು ಹಿಂಗಾಗಿರೋದಕ್ಕೆ ನೀನೇ ಕಾರಣ ನಿನ್ನ ಕಂಡೀಷನ್ಗೆ ಅಂತ ಅವ್ರ ತಮ್ಮ ಅವರಿಗೆ ಇರೋದನ್ನ ಡೈರೆಕ್ಟಾಗಿ ಹೇಳಿದಾಗ, ಈಗೇನು ನೀನು ಹೋಗ್ತೀಯಾ ಇಲ್ಲ ತಮ್ಮ ಅಂತ ನೋಡ್ದೇ ನಾನು ನಿನಗೇನಾದರೂ ಮಾಡಬೇಕಾ ಅಂತ ಹೇಳಿದಾಗ ಅವರು ಹೊರಟೋಗ್ತಾರೆ. ಬಂದು ಅವ್ರ ಹೆಂಡ್ತಿ ಹತ್ರ ಹೇಳ್ತಾರೆ, ಈ ಥರ ಆಯಿತು ಅಂತ. ಅವ್ರ ಹೆಂಡ್ತಿನೂ ಈ ಮನೆ ಅಂತ ನಮಗೇನಿದೆ ಎಲ್ಲ ಇದೆ, ಆದರೆ ನಮಗೇನಿಲ್ಲ, ಎಲ್ಲ ಆಸ್ತಿನೂ ಕರ್ಣನ ಹೆಸರಲ್ಲಿದೆ, ನಮಗೆ ಅಂತ ಏನೂ ಇಲ್ಲ ಅಂತ ಇವ್ರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿಧಿ ಆ ಗೊಂಬೆ ಹತ್ರ ಮಾತಾಡ್ತಿರ್ತಾಳೆ, ಎಲ್ಲ ಸರಿ ಹೋಗ್ತಿದೆ ಅಂತ ಅನ್ನಿಸ್ತಿದ್ದೆ ಮುದ್ದು, ಇದೇ ಥರ ನಾನು ಕಳ್ಕೊಂಡಿರೋದೆಲ್ಲ ನನಗೆ ಮತ್ತೆ ವಾಪಸ್ ಸಿಗಲಿ ಅಂತ ಅನ್ಕೋತಾ ಇರಬೇಕಾದ್ರೆ ಅವ್ರ ಅಜ್ಜಿ ಬರ್ತಾರೆ. ಅವ್ರ ಅಜ್ಜಿ ಬಂದು ಮಾತಾಡ್ತಾರೆ, ನಿಧಿ ನಾವು ಇಲ್ಲಿರೋದು ಬೇಡ, ನಾವು ಗುಡಿಗೆ ಹೊರಟೋಗ್ಬಿಡೋಣ, ನೀನು ಅಲ್ಲೇ ಎಲ್ಲಾದರೂ ಹತ್ರದಲ್ಲಿ ಕಾಲೇಜಿಗೆ ಸೇರ್ಕೊ ಅಂತ ಕೇಳಿ ನಿಧಿಗೆ ಬೇಜಾರಾಗುತ್ತೆ. ಈಗ ತಾನೇ ಎಲ್ಲ ಸರಿ ಹೋಗ್ತಿದೆ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಹಿಂಗೆ ಮಾಡ್ತಿದ್ಯಲ್ಲ ಮುದ್ದು ಅಂತ ಅವಳು ನಿಧಿ ತುಂಬ ಫೀಲ್ ಮಾಡ್ತಾಳೆ. ಅದೇ ಇವತ್ತಿನ ಎಪಿಸೋಡಲ್ಲಿ